ಇದು ಸ್ಟ್ರೀಮ್ ಅಂದರೆ ರಿವರ್ ಹೋಗ್ತಾ ಇದೆಯಲ್ಲ, ಅದು ನಂದಿನಿ ನದಿ ಅಂತೆ. ಇಲ್ಲಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ. ಓ ವಾವ್. ಯಾವ ಥರ ಇತ್ತು ದೇವಸ್ಥಾನ ಅಂತ ಕೇಳ್ತಾ ಇದ್ದೀನಿ. ದೇವಸ್ಥಾನ ಚೆಂದ, ಒಳಗಂತೂ ಫುಲ್ಲು ಕಾಮಾಗಿ ಚೆಂದದಂದ್ರೆ ಆ ಫೀಲಿಂಗೇ ಬೇರೆ ಇದೆ. ಹೊರಗಡೆಯಿಂದ ಏನೋ ಒಂದು ಸ್ವಲ್ಪ ಮಾಡರ್ನ್ ಅಂತ ಏನಿಲ್ಲ, ಚೆನ್ನಾಗದ. ಬಟ್ ಒಳಗೆ ಫುಲ್ಲು ಓಲ್ಡ್ ಟೆಂಪಲ್ಲು, ಸುತ್ತಮುತ್ತ ನೀರು ಇರ್ಲಿಕ್ಕೆ ಅದೊಂದು ಫೀಲಿಂಗ್ ಚೆನ್ನಾಗದ. ಇದು ಬೀಚ್ ಬರ್ತಾ ನೋಡವೆ, ಎಲ್ಲ ಅಡ್ಡನೇ ಹಾಕ್ಬಿಟ್ರೆ ಯಾರಿಗೆ ಬಿಡಲ್ಲ ಅನ್ಕೋತೀನಿ. ಇದು ಪಡುಬಿದ್ರೆ ಬೀಚ್. ಇದು ನಾವು ಹೋಗ್ತಿರೋದು ಎಂಡ್ ಪಾಯಿಂಟ್, ಪಡುಬಿದ್ರೆ ಬೀಚ್ ಎಂಡ್ ಪಾಯಿಂಟ್ ಅಲ್ಲಿ. ಅದು ಇಲ್ಲಿಂದ 1.6 ಕಿಲೋಮೀಟರ್ ಇದೆ. ಸೊ ಇವತ್ತಿನ ಡೇಯಲ್ಲಿ ಫಸ್ಟ್ ನಾವು ಕಟೀಲ್ ಟೆಂಪಲ್ ಮುಗಿಸ್ಕೊಂಡು ಆಮೇಲೆ ಇವಾಗ ಪಡುಬಿದ್ರೆ ಬ್ಲೂ ಫ್ಲ್ಯಾಗ್ ಬೀಚಿಗೆ ಬಂದಿದ್ದೀವಿ. ಈ ಬ್ಲೂ ಫ್ಲ್ಯಾಗ್ ಬೀಚ್ ಅನ್ನೋದೇನಿದೆ, ಈ ಕರ್ನಾಟಕದಲ್ಲಿ ಎರಡಿದ್ದಾವೆ. ಒಂದು ಇದು, ಇನ್ನೊಂದು ಹೊನ್ನಾವರದ ಹತ್ರ ಕಾಸರಗೋಡು ಬೀಚ್ ಅಂತ. ಈ ಎರಡು ಬ್ಲೂ ಫ್ಲ್ಯಾಗ್ ಬೀಚ್. ಬ್ಲೂ ಫ್ಲ್ಯಾಗ್ ಬೀಚ್ ಅಂತಂದರೆ ಎಲ್ಲ ಫೆಸಿಲಿಟೀಸ್ ಇರುತ್ತೆ, ಬೀಚ್ ನೀಟಾಗಿರುತ್ತೆ. ಈ ಥರ ಎಲ್ಲ ಇರೋದನ್ನು ಬ್ಲೂ ಫ್ಲ್ಯಾಗ್ ಬೀಚ್ ಅಂತ ಕರೆದಿರೋದು. ಸೊ ಇವಾಗ ಬಂದಿದ್ದೀವಿ, ಯಾರು ಜನನೇ ಇಲ್ಲ. ಆಮೇಲೆ ಇವತ್ತೇನೋ ವೆದರ್ ರಿಪೋರ್ಟ್ ಅಲರ್ಟ್ ಅಂತೇನೋ ಇದೆ ಕೋಸ್ಟಲ್ ಏರಿಯಾಗೆ, ಅದಕ್ಕೆ ಎಲ್ಲ ಬೀಚ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿಂದ ಬೀಚ್ ಕ್ಲೋಸ್ ಅಂತ ಹಾಕಿದ್ದಾರೆ. ಇಲ್ಲಿ ಪಾರ್ಕಿಂಗ್, 4 ವೀಲರ್ ಪಾರ್ಕಿಂಗು, 2 ವೀಲರ್ ಪಾರ್ಕಿಂಗ್ ಇದೆ. ಆಮೇಲೆ ಏನೋ ಒಂದು ಪಾರ್ಕ್ ಮಾಡಿದ್ದಾರೆ ನೀಟಾಗಿ. Head of a whale. ಸ್ವಿಮ್ಮಿಂಗ್ ಜಲ whale. ಇದು ಇದಿಷ್ಟದಲ್ಲ, ಇದು ಬರೀ ತಲೆ ಅದ, ಅದು ಮುಖ ಅಷ್ಟೇ ಇರೋದು, ತಲೆ ಅದೇ ಫೇಸ್. ಓಹೋ, 200 kg ಅದು ಅಪ್ರಾಕ್ಸಿಮೇಟ್ಲಿ. ಸೊ ಇಲ್ಲಿ ಎಂಟ್ರಿ ಟಿಕೆಟ್ ಇದೆ. ಎಂಟ್ರಿ ಟಿಕೆಟ್ ಬಂದು ಪರ್ ಹೆಡ್ ಅಡಲ್ಟ್ಸಿಗೆ 40 ರೂಪೀಸು, ಮತ್ತು ಚಿಲ್ಡ್ರನ್ ಬಿಲೋ 14 ಇಯರ್ಸಿಗೆ 20 ರೂಪೀಸ್ ಇದೆ. ಆಮೇಲೆ ಪಾರ್ಕಿಂಗಿಗೆ, ಕಾರ್ ಪಾರ್ಕಿಂಗಿಗೆ ಒಂದು 30 ರೂಪೀಸ್ ತೊಗೊಂಡಿದ್ದಾರೆ. ಸೊ ಇಲ್ಲಿ ಇದಿಷ್ಟು ಈ ಬೀಚಲ್ಲಿ ಫೆಸಿಲಿಟೀಸ್ ಇರೋದು. ಇಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಸದ್ಯ ಬೀಚ್ ಕ್ಲೋಸ್ ಇದೆ, ಬಟ್ ಅಲ್ಲಿ ಬ್ಯಾಕ್ ಸೈಡು ರಿವರ್ ಇದೆ, ಅದು ಬ್ಯಾಕ್ ವಾಟರ್ ಬೋಟಿಂಗು ಅದೆಲ್ಲ ಇದೆ ಅಂತೆ. ಈ ಥರ. ಸೊ ಇದೆಲ್ಲ ಬ್ಯಾಕ್ ವಾಟರ್ ಬೋಟಿಂಗ್, ಎಕ್ಸೆಪ್ಟ್ ಬೀಚ್ ಬಿಟ್ಟರೆ ಬೇರೆ ಎಲ್ಲ ಇದೆ ಫೆಸಿಲಿಟೀಸ್ ಎಲ್ಲ ಈ ಟೈಮಲ್ಲಿ. ಸೊ ಅವ್ರಿಗೆ ಕೇಳಿ ನೋಡಿರೋದು, ಜೂನಿಂದ ಆಲ್ಮೋಸ್ಟ್ ರೈನಿ ಸೀಸನ್ ಮುಗಿಯೋವರೆಗೂ ಬೀಚ್ ಕ್ಲೋಸ್ ಇರುತ್ತೆ. ಸೆಪ್ಟೆಂಬರ್ ಅದೇ ಚೇಂಜಿಂಗ್ ರೂಮ್ ಇದೆ, ನೀಟಾಗಿ ಮಾಡಿದಾರಲ್ಲ. ಫುಡ್ ಕೋರ್ಟ್ ಇದೆ, ಡ್ರಿಂಕಿಂಗ್ ವಾಟರ್ಸ್ ಇದೆ, ಅರೇಂಜ್ಮೆಂಟ್ ಮಾಡಿದ್ದಾರೆ. ಇಲ್ಲಿದೆಲ್ಲ ಲೈಟ್ ಹೌಸ್, ಇದು ಅಲ್ಲಿ ಕಾಪು ಹತ್ರ ಇದೆ. ಇದ್ರ ಮೇಲೆ ಹೋಗ್ಬೋದು ಮೇಲೆ.
ಇಲ್ಲಿ ನೋಡ್ಬೋದು, ಹಿಂದ್ಗಡೆ ಬ್ಯಾಕ್ ವಾಟರ್ ಇದೆ, ಇಲ್ಲಿ ಆ ಕಡೆ ಬೀಚ್ ಇದೆ. ಸೊ ಇಲ್ಲೆಲ್ಲ ಬೋಟಿಂಗು ಅದೆಲ್ಲ ಇದೆ ಇಲ್ಲಿ. ಆಮೇಲೆ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಆ ಕಡೆ ಅದು ಎಂಡ್ ಪಾಯಿಂಟ್ ಅಂತಿದೆ, ಗೊತ್ತಿಲ್ಲ ಬಿಡ್ತಾ ಇದ್ದಾರೋ ಇಲ್ಲೋ. ವಾಕ್, ರಿವರ್ ವಾಕ್. ರೈಟ್ ರೈಟ್, ನೋ ಲೆಫ್ಟ್. ಇದಕ್ಕೆ ಹೋಗಿದ್ದು ಲಾಸ್ಟ್ ಟೈಮ್ ಗೊತ್ತಾ, ಮ್ಯಾಂಗ್ರೂವ್ ಫಾರೆಸ್ಟ್. ಲಾಸ್ಟ್ ಇಯರ್ 1 ಅವರ್ದ ಹತ್ರ ಹಿಂಗೆ ಐತಲ್ಲ ಆಲ್ಮೋಸ್ಟ್. ಅದು ಮ್ಯಾಂಗ್ರೂವ್ ಫಾರೆಸ್ಟ್. ಇದು ಏನು ಫಾರೆಸ್ಟ್ ಅಲ್ಲ, ಇದು ನಿಧಿ ಅಲ್ಲಿ ಕಲಿತಾ ಇದೆ ನೋಡಿ ಎರಡನ್ನ. ಎಷ್ಟು ನೀಟಾಗಿ ಕಾಣಿಸ್ತದಲ್ಲ ಕಲಿಯೋದು. ಸೊ ಅದೇ ಪಾಯಿಂಟು, ಅಲ್ಲಿ ಈ ಕಡೆ ಸಿ ಹೋಗ್ಬಿಟ್ಟು ರಿವರಿಗೆ ಕಲಿತಾ ಇದೆ. ಸಾರಿ, ರಿವರ್ ಬಂದು ಸಿ ಕಲಿತಾ ಇರೋದು. ಅಲ್ಲಿದೆ ಲೈಟ್ ಹೌಸ್. ಸೊ ಎಲ್ಲ ಕಡೆನೂ ರೆಡ್ ಫ್ಲ್ಯಾಗ್ ಹಾಕ್ಬಿಟ್ಟಿದ್ದಾರೆ, ಮಳೆ ಇರೋದ್ರಿಂದ ಮುಂದೆ ಹೋಗ್ಬಾರ್ದು ಅಂತ. ವೇವ್ಸ್ ಸಿಕ್ಕಾಪಟ್ಟೆ, ಎಷ್ಟು ದೊಡ್ಡ ವೇವ್ಸ್ ಬರ್ತಾಯಿದೆ ನೋಡಿ. ಆಮೇಲೆ ಈ ಕಾಪು ಬೀಚ್ ಫೇಮಸ್ ಇರೋದೆ ಆ ಲೈಟ್ ಹೌಸ್. ಸೊ ಆ ಲೈಟ್ ಹೌಸ್ ಇದೆ ಅಲ್ಲ, ಆ ಲೈಟ್ ಹೌಸಿಗೆ ಟೈಮಿಂಗ್ ಇದೆ, ಓನ್ಲಿ ಈವ್ನಿಂಗ್ ಮಾತ್ರ 5 to 6:30 ಅಷ್ಟೇ ಅಂತೆ. ಆಮೇಲೆ ಅದೂ ಮಳೆ ಏನಾದರೂ ಬಂದರೆ ಅದನ್ನು ಸ್ಟಾಪ್ ಮಾಡಿಬಿಡ್ತಾರೆ. ಕುತ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿ ಮಾಡಿದಾರಲ್ಲ ಪ್ಲೇಸ್. ಅಲ್ಲಿ ಮೇಲೆವರೆಗೆ ಹೋಗ್ಬರ್ಬೋದು, ಅಲ್ಲಿ ಇದಾರಲ್ಲ. ಇಲ್ಲಿ ಎನ್ಕ್ವೈರಿ ಮಾಡಿದೆ, ಇಲ್ಲಿ ಸ್ಕೂಬಾ ಡೈವಿಂಗ್ನೂ ಇದೆ ಅಂತೆ. ಬಟ್ ಯಾವಾಗಂದರೆ ರೈನಿ ಸೀಸನ್ ಬಿಟ್ಟು ಸೆಪ್ಟೆಂಬರ್ ಆದಮೇಲೆ, ಅಕ್ಟೋಬರಿಂದ ಹಿಡಿದು ನೆಕ್ಸ್ಟು ಮೇವರೆಗೂ ಇದೆ. 5,000 per head. ಏಜು ಅಂತಂದರೆ 12-13 years ಆ್ಯಂಡ್ ಅಬೋವ್ ಇದ್ದವರಿಗೆ. ದರ್ಶನಕ್ಕೆ ಕ್ಯೂ ಇತ್ತು, ಒಂದು 45 minutes ಕ್ಯೂ ಆಗುತ್ತೆ ಅಂತ. ಅದಕ್ಕೆ ಶೀಘ್ರ ದರ್ಶನ ತೊಗೊಂಡಿದ್ದೀನಿ. ಶೀಘ್ರ ದರ್ಶನ 200 rupees per head ಇದೆ. 10 years ಆ್ಯಂಡ್ ಅಬೋವ್ ಎಲ್ಲನೂ ಅಡಲ್ಟ್ ಲೆಕ್ಕದಲ್ಲ 200 rupees ಇರೋದು. ಡೆಲ್ಟಾ ಪಾಯಿಂಟ್ ಅಂತ ಅಲ್ಲಿಗೆ ಬಂದಿದ್ವಿ. ಬೆಳಗ್ಗೆ 7 ಗಂಟೆ ಆಗಿದೆ. ಪಾರ್ಕಿಂಗಿಗೆ ಒಂದು 2-3 ಕಾರ್ ಪಾರ್ಕ್ ಮಾಡ್ಬೋದು. ಇದಕ್ಕಿಂತ ಹಿಂದ್ಗಡೆ ಇನ್ನೊಂದು ಪಾರ್ಕಿಂಗ್ ಅಂತಿತ್ತು, ಅದು ಒಂದು ಸ್ವಲ್ಪ 1/2 kilometer ದೂರ ಇತ್ತು. ಅದಕ್ಕೆ ನಾನು ಹಾಗೆ ಮುಂದೆ ಬಂದೆ. ಯಾರೂ ಇಲ್ಲ, ನಾವು ಒಬ್ಬರೇ ಇದ್ದೀವಿ. ಒಂದಿಬ್ಬರು ಕಾಣಿಸ್ತಾ ಇದ್ದಾರೆ ಅಷ್ಟೇ. ಅದು ಸಿ ವೇವ್ಸ್. ಅದು ಬ್ಯಾಕ್ ವಾಟರ್ ರಿವರ್ ಬಂದು ಕರಿತಾ ಐತೆ. ಚಪ್ಪಲ್ ಇಲ್ಲ ಬಿಡ್ರಿ.
ಸೊ ದಿಸ್ ಈಸ್ ಡೆಲ್ಟಾ ಪಾಯಿಂಟ್. ನೋಡಿ ಆ ಕಡೆ ಸಿ, ಈ ಕಡೆ ರಿವರ್ ಸಿ ಬಂದು ಕಲಿತಾ ಇದೆ. ಇದನ್ನು ಡೆಲ್ಟಾ ಪಾಯಿಂಟ್ ಅಂತ ಹೇಳ್ತಾರೆ. ಡೆಲ್ಟಾ ಪಾಯಿಂಟ್ ಬಂದ್ಬಿಟ್ಟು ಉಡುಪಿಯಿಂದ 20 ಕಿಲೋಮೀಟರ್ ದೂರ ಇರೋದು ಡೆಲ್ಟಾ ಪಾಯಿಂಟ್, ಆರ್ ಕೋಡಿ ಬೆಂಗ್ರೆ ಬೀಚ್ ಅಂತಲೂ ಹೇಳ್ತಾರೆ. ಸೊ ಇಲ್ಲಿ ವರಂಗ ಜೈನ್ ಟೆಂಪಲ್, ಅಲ್ಲಿಗೆ ಬಂದಿದ್ದೀವಿ. ಇದು ಈ ಪ್ಲೇಸು ಕಾರ್ಕಳ ಮತ್ತು ಹೆಬ್ರಿ ಅಂದರೆ ಆಗುಂಬೆ ಹೋಗೋ ರೂಟು ಮಿಡ್ಲಲ್ಲಿ ಬರುತ್ತೆ. ಈಗ ನಾವು ಬಂದಿರೋದಂದರೆ ಉಡುಪಿಯಿಂದ ಬ್ರಹ್ಮಾವರದಿಂದ ಒಂದು ಪ್ಯಾರಲ್ ರೋಡ್ ಇತ್ತು. ಆ ರೋಡ್ ಬಂದು ಹೆಬ್ರಿಗೆ ಹೋಗ್ಬೋದು. ಆ ಮಿಡ್ಲಲ್ಲಿ ಮತ್ತೆ ಡಿವಿಷನ್ ತೊಗೊಂಡು ಒಳಗಡೆಯಿಂದ ಆಗಿ ಗೂಗಲ್ನ ಫಾಲೋ ಮಾಡ್ಕೊಂಡು ಬಂದ್ವಿ, ಇಲ್ಲಿ ಬಂದಿದ್ವಿ. ಸೊ ಇದು ಈ ಪ್ಲೇಸು ಜೈನರದ್ದು ಟೆಂಪಲ್ಸ್ ಎಲ್ಲ ಇದೆ. ಆಮೇಲೆ ಇದು ಫೇಮಸ್ ಆಗಿರೋದೇ ಒಂದು ಟೆಂಪಲ್ ಇದೆ, ಅದು ಪಾಂಡ್ ಮಿಡ್ಲಲ್ಲಿದೆ. ಸೊ ಅಲ್ಲಿಗೆ ಹೋಗಬೇಕಂದ್ರೆ ಬೋಟಲ್ಲಿ ಅದಕ್ಕೆ ರೀಚ್ ಆಗಬೇಕು. ಸೊ ಆ ಥರ ಪ್ಲೇಸ್, ಅದರಿಂದ ಫೇಮಸ್ ಆಗಿದೆ. ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹಿಂದ್ಗಡೆ ಇದೆ. ಅಲ್ಲಿ ಕಾಣಿಸ್ತಾ ಇರೋದು ಎಂಟ್ರಿ ಆಗ್ತಾ ಇದ್ದೀವಿ. ಹತ್ಕೊಂಡು ಹೋಗ್ಬೇಕು. ಮೇಲೆದು ಏನು ಕಾಣಿಸ್ತಾನೆ ಇಲ್ಲ, ಮೇಲೆದು ಕಾಣಿಸ್ತಾನೆ ಇಲ್ಲ ಟಾಪ್. ಆಗುಂಬೆ ಬೆಟ್ಟ ಹತ್ತಿಕೊಂಡು ಬಂದಾಯಿತು. ಸನ್ಸೆಟ್ ಪಾಯಿಂಟ್ ಇದು ನೋಡಿ, ಇಲ್ಲಿ ನಿಲ್ಲಿಸ್ಬಿಟ್ಟು ಓಹೋ ಕೂಲ್. ಆಗುಂಬೆ ಘಾಟ್ ಹತ್ಕೊಂಡು ಬಂದ್ವಿ. ಇವಾಗ ಇಲ್ಲೊಂದು ಇದು ಲೇಕ್ ಇದೆ, ಬೋಟಿಂಗು ಅದೆಲ್ಲ ಇದೆ ಅಂತ ಆಡ. ಬೋಟಿಂಗು ಇಲ್ಲಾಂದರೆ ಎಂಟ್ರಿ ಫೀ ಬಂದು 5 ರೂಪೀಸ್, ಬೋಟಿಂಗ್ 100 ರೂಪೀಸ್. ಬೋಟಿಂಗ್ 100.